ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಮಾಡುವುದು ನುಚ್ಚು. ಇದು ಸಮ್ಮರ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್ ನುಚ್ಚು ಮಜ್ಜಿಗೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. 1 ಕಪ್ಪು ರವೆಯನ್ನು ತೆಗೆದುಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. 1 ಕಪ್ ಅಂದರೆ ಒಂದು 5 ಕಪ್ಪು ನೀರು ಬೇಕಾಗುತ್ತೆ. ಇದಕ್ಕೆ ಚೆನ್ನಾಗಿ 2-3 ಸರಿ ವಾಶ್ ಮಾಡಿ, ಯಾವ ಕಪ್ ಏನು ಅಳತೆಯಲ್ಲಿ ರವೆ ತೊಗೊಂಡಿರ್ತೀವೋ ಜೋಳದ ನುಚ್ಚು, ಅದೇ ಕಪ್ ಅಳತೆ 5ರಿಂದ 6 ಕಪ್ಪು, ಮಿನಿಮಮ್ 6 ಕಪ್ಪು ಬೇಕಾಗುತ್ತೆ. 6 ಕಪ್ಪು ನೀರನ್ನು ಹಾಕಿ ಈ ಜೋಳದ ನುಚ್ಚಿಗೆ ಮೊಸರು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಮೊಸರನ್ನು ಹಾಕಿ ಇದು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ 4ರಿಂದ 5 ತಾಸು ನೆನೆಯಲು ಬಿಡಿ, ಅಥವಾ ಇಡೀ ಓವರ್ ನೈಟ್ ಕೂಡ ನೆನೆಯಲು ಬಿಡಿ. ತುಂಬಾ ಹುಳಿಯಾಗಿ, ಅಷ್ಟು ಹುಳಿನೂ ಬರಲ್ಲ, ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. 2-3 ದಿವಸ ಇಟ್ಕೊಂಡು ತಿಂದ್ರೂ ಕೆಡುವುದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲೇ ಫಸ್ಟು ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಿ. ಕೈ ಬಿಡಕ್ಕೆ ಹೋಗಬೇಡಿ. ಕೈ ಬಿಟ್ಟರೆ ಗಂಟಾಗುತ್ತೆ. ಅದಕ್ಕೋಸ್ಕರ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ರವೆ ಹಾಗೂ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಆ ಥರದಲ್ಲಿ ಇರುವಾಗ ಕೈ ಬಿಡಬೇಕಾಗತ್ತೆ. ಹಾಗೆ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ಥರದಲ್ಲಿ ಕುದಿ ಬರಬೇಕು. ಇದು ಚೆನ್ನಾಗಿ ಕುದ್ದು ಬರಬೇಕಂದ್ರೆ 5ರಿಂದ 6 ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಬೇಕು. ರವೆ ಎಲ್ಲ ಚೆನ್ನಾಗಿ ಕುದಿಬೇಕು ಅಂದ್ರೆ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಆಗಬೇಕಂದ್ರೆ 2 ಟೇಬಲ್ ಸ್ಪೂನ್ ಜೋಳದ ಹಿಟ್ಟನ್ನು ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ಜೋಳದ ನುಚ್ಚು ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ ಫ್ರೆಂಡ್ಸ್. ಮಜ್ಜಿಗೆ ಈ ಜೋಳದ ನುಚ್ಚು ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆ ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿದ್ವಲ್ಲ, ಇವಾಗ ಚೆನ್ನಾಗಿ ಕುದ್ದಿ ಬಂದಿದೆ ನುಚ್ಚು. ಇದಕ್ಕೆ ಈ ಹಿಟ್ಟು ಮಿಕ್ಸ್ ಮಾಡಿದ ಜೋಳದ ಹಿಟ್ಟನ್ನು ಹಾಕಿ ಹಾಗೆ ಕುದಿಯಲು ಬಿಡಬೇಕು. ಇದು ಸ್ವಲ್ಪ ತಿಕ್ನೆಸ್ ಆಗಬೇಕು. ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಇವಾಗ ಒಂದು ಕ್ಯಾಪನ್ನು ಮುಚ್ಚಿ 1-2 ನಿಮಿಷ ಅಳ್ಳಲು ಬಿಡಿ. ಚೆನ್ನಾಗಿ ಅಳ್ಳಬೇಕು. ನೋಡಿ, ಈ ಥರದಲ್ಲಿ ಕುದಿ ಬಂದು ರವೆ ಚೆನ್ನಾಗಿ ಅಳ್ಳಿ ಬಂದರೆ ರವೆ ನುಚ್ಚು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಜೋಳದ ನುಚ್ಚು ತುಂಬ ಟೇಸ್ಟಿಯಾಗಿ ಹೆಲ್ತಿಕರವಾದ. ನೋಡಿ ಫ್ರೆಂಡ್ಸ್, ಈ ಥರದಲ್ಲಿ ರೈಸು ಚೆನ್ನಾಗಿ ಆಗುತ್ತೆ. ಜೋಳದ ನುಚ್ಚು ಈ ಥರದಲ್ಲಿ ಚೆನ್ನಾಗಿ ರೈಸ್ ಆದಮೇಲೆ ಇವಾಗ ನೀವು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದಕ್ಕೆ ಅಥವಾ ತಿನ್ನೋದಕ್ಕೆ ಈ ಥರದಲ್ಲಿ ಮಾಡ್ಕೊಳ್ಳಿ. ಮಜ್ಜಿಗೆ 1 ಬಟ್ಟಲು ಮೊಸರನ್ನು ಹಾಕಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಎಲೆ ಪುದೀನ, 1 ಬೆಳ್ಳುಳ್ಳಿ, ಹಸಿಮೆಣಸಿಕಾಯನ್ನು ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಫಿಲ್ಟ್ರ್ ಮಾಡಿ, ಎಲ್ಲ ಸಿಪ್ಪೆ ಮೇಲೆ ಬರುತ್ತೆ, ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಫಿಲ್ಟ್ರ್ ಮಾಡ್ಕೋಬೇಕು. ಮಜ್ಜಿಗೆ ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿದರೆ ಈ ನುಚ್ಚಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ. ಹಳ್ಳಿ ಕಡೆ ತುಂಬಾ ಫೇಮಸ್. ಈ ನುಚ್ಚಿಗೆ ನೀವು ಸ್ವಲ್ಪ ಅಗಸಿ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹೀಗೆ ಮಜ್ಜಿಗೆ ಹಾಕ್ಕೊಂಡು ಕೂಡ ತಿನ್ಬೋದು, ತುಂಬಾ ಟೇಸ್ಟು. ಹಾಗೆ ಸಾಂಬಾರು ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು. ನೀವು ಸಾಂಬಾರು ಜೊತೆನೂ ತಿನ್ಬೋದು. ತಿಳಿಸಾರು, ಟೊಮೆಟೊ ಸಾಂಬಾರು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ತುಂಬಾ ಆರೋಗ್ಯಕರ. ವೇಟ್ ಲಾಸಿಗೂ ಜೀರ್ಣಕ್ರಿಯೆಗೂ ತುಂಬಾ ಚೆನ್ನಾಗಿರುತ್ತೆ. ಶುಗರ್ಗೂ ಒಳ್ಳೆಯದು ಹಾಗೂ ವೇಟ್ ಲಾಸಿಗೂ ತುಂಬಾ ಒಳ್ಳೆಯದು. ಈ ಥರದಲ್ಲಿ ಟ್ರೈ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.